ಇನ್ನು ಸದ್ಯ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ಈ ಮೂರು ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧದ ಬಗ್ಗೆ ಮೊದಲೇ ಭವಿಷ್ಯವನ್ನ ನುಡಿದಿದ್ರು ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಸಚ್ಚಿದಾನಂದ ಬಾಬು ಗುರೂಜಿಯವರು. ಯುದ್ಧ ನಡೆಯುವುದಕ್ಕೂ 3 ದಿನ ಮೊದಲೇ ಅಂದ್ರೆ ಫೆಬ್ರವರಿ 25ನೇ ತಾರೀಕೆ ಯುದ್ಧ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು ಸಚ್ಚಿದಾನಂದ ಬಾಬು ಗುರೂಜಿ. ಬ್ಲಡ್ ಮೂನ್ ಆದ್ರೆ ಯುದ್ಧದ ಭೀತಿಯಾಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಅಫ್ಘಾನ್, ಇರಾನ್, ಇರಾಕ್, ಸೌದಿಗೆ ಆಂತರಿಕ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ, ಯುದ್ಧದ ಸನ್ನಿವೇಶವನ್ನ ಎದುರಿಸಬೇಕಾಗಬಹುದು ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ರು. ಈಗ ಆ ಭವಿಷ್ಯ ನಿಜವಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ದಾಳಿಯನ್ನ ಮಾಡ್ತಾ ಇದ್ದ ಹಾಗೆ ಕೊಲ್ಲಿ ಭಾಗದ ರಾಷ್ಟ್ರಗಳೇನಿದ್ದಾವೆ, ಎಲ್ಲಿ ಅಮೆರಿಕಾದ ಸೇನಾ ನೆಲೆಗಳಿದ್ದಾವೋ ಅಲ್ಲಿಗೆ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಪ್ರಕಾರ ಈ ಬ್ಲಡ್ ಮೂನ್ ಅಷ್ಟು ಶುಭವಲ್ಲ ಅಂತ ಹೇಳ್ತಾರೆ. ವರಯಾಮಿರಾಚಾರ್ಯರು ಬೃಹತ್ ಸಂಹಿತದ ಪ್ರಕಾರ ಅಲ್ಲೇ ಹೇಳ್ತಾರೆ ಸ್ಪಷ್ಟವಾಗಿ, ಈ ರೀತಿ ಚಂದ್ರಗ್ರಹಣ ನಡೆದ್ರೆ ಯುದ್ಧ ಭೀತಿ ಹಾಗೆಯೇ ರಾಜರುಗಳಿಗೆ ಒಳ್ಳೆಯದಲ್ಲ, ಬೆಂಕಿ ಅವಘಡಗಳು ಹಾಗೆಯೇ ಪ್ರಕೃತಿ ವಿಕೋಪಗಳು ಕೂಡ ಹೆಚ್ಚಾಗಬಹುದು ಅಂತ ಹೇಳ್ತಾರೆ. ತೃತೀಯದಲ್ಲಿ ಚಂದ್ರ ಹಾಗೂ ಕೇತು ಇರೋದ್ರಿಂದ ಹಡಗುಗಳಿಗೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಇನ್ನು ನವಮದಲ್ಲಿ ಕುಜ ಹಾಗೂ ರಾಹು ಇರೋದ್ರಿಂದ ಆಫ್ಘಾನಿಸ್ತಾನ್, ಇರಾನ್, ಇರಾಕ್ ಹಾಗೂ ಸೌದಿ ದೇಶಗಳ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಅಲ್ಲಿ ಆಂತರಿಕದಲ್ಲಿ ಇಂಟರ್ನಲ್ ಗಲಭೆಗಳು ಆಮೇಲೆ ಕೆಲಸ ಬರ್ದಿರೋ ರೂಲ್ಸು ಅಲ್ಲಿ ಹೆಚ್ಚಾಗ್ತಾ ಹೋಗ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.